ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಚ್ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತೆಲಂಗಾಣದಂತೆ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿ ಜಾರಿಯಾಗುತ್ತಾ? ಒಳ ಮೀಸಲಾತಿ ಜಾರಿಗೆ ನಮ್ಮ ಸರ್ಕಾರ ಬದ್ಧ ಅಂತೇಳಿ ತುಮಕೂರಿನಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. 2-3 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗುತ್ತೆ, ಸದ್ಯಕ್ಕೆ ಯಾವುದೇ ನೇಮಕಾತಿಗಳು ನಡೆಯೋದಿಲ್ಲ ಅನ್ನುವಂತ ಹೇಳಿಕೆಯನ್ನ KN ರಾಜಣ್ಣ ಕೊಟ್ಟಿರೋದು. ಹಾಗಾದ್ರೆ ಈಗಾಗಲೇ ತೆಲಂಗಾಣದಲ್ಲಿ ಯಾವ ರೀತಿಯಾಗಿ SC/STಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಜಾರಿ ಆಗಿದೆಯೋ, ಅಂದ್ರೆ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಜನಸಂಖ್ಯೆಗೆ ಆಧಾರವಾಗಿ ಈಗ ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಅಂದಿರೋದ್ರಿಂದ ಇನ್ನು 2-3 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗುತ್ತೆ ಅಂತ KN ರಾಜಣ್ಣ ಏನ್ ಹೇಳಿದ್ದಾರೆ. ಕರ್ನಾಟಕದಲ್ಲೂ ಹಾಗಾದ್ರೆ ಒಳ ಮೀಸಲಾತಿ ಜಾರಿಯಾಗುತ್ತಾ? ಸದ್ಯಕ್ಕೆ ಯಾವುದೇ ನೇಮಕಾತಿ ಆಗಲ್ಲ ಅಂತ ಬೇರೆ ಹೇಳಿದ್ದಾರೆ. ಒಳ ಮೀಸಲಾತಿ ತೀರ್ಮಾನದ ಬಳಿಕವೇ ನೇಮಕಾತಿ ನಡೆಯುತ್ತೆ ಅಂತ ಸಚಿವ KN ರಾಜಣ್ಣ ಹೇಳಿರೋದು. ಹಾಗಾದ್ರೆ ಇನ್ನು 2-3 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ತರೋದಕ್ಕೆ ಅಂತ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದ್ಯಾ? ಅದನ್ನ ನೋಡ್ಬೇಕಿದೆ. ನಾವು ಸರ್ಕಾರ ಬದ್ಧವಾಗಿದೆ. ನಾವು ಅದನ್ನು ಮೀಸಲಾತಿಯನ್ನು ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅದರ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ. ಮತ್ತು ಜೊತೆಯಲ್ಲಿ ಒಳ ಮೀಸಲಾತಿ ಅಂಶ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತಲೂ ಕೂಡ ಸರ್ಕಾರಿ ಆದೇಶನೂ ಆಗಿದೆ. ಈಗ ನಾಗಮೋಹನ್ ದಾಸ್ ಅವರು ಕೂಡ ಒಂದು ಇಂಟರ್ವ್ಯೂ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಮತ್ತು ಆ ಇಂಟರ್ವ್ಯೂ ರಿಪೋರ್ಟ್ ಕೊಟ್ಟಾದಮೇಲೆ ಒಂದು ಸಪ್ರೇಟ್ ಕ್ಯಾಸ್ಟ್ ಸೆನ್ಸಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು. ಸುಮಾರು ಒಂದು 8 ಕೋಟಿಯಷ್ಟು ಖರ್ಚು ಅಂತೇಳಿ ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ರ ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದೆ. ಆ ಒಂದು ದಿವಸದಲ್ಲಿ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ನಾವು ಮಾಡ್ತೇವೆ. ಎಷ್ಟು ದಿವಸ ಬರ್ಬೋದು ಸರ್? ಈಗಾಗಲೇ ಸರ್ಕಾರ ಜಾರಿ ಮಾಡ್ತೀನಿ ಅಂತ ಹೇಳ್ತಿದ್ದು. ನೋಡಿ, ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ. ಎಂಫರಿಕಲ್ ಡೇಟಾ ಈಗ ನಾವು ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಇಲ್ಲೊಂದು ಡೇಟಾ ಇದೆ. ಇದು ಕೂಡ 15 ವರ್ಷದ ಹಿಂದೆ ಮಾಡಿದಂಥ ಸೆನ್ಸಸ್ಸು, ಕ್ಯಾಸ್ಟ್ ಸೆನ್ಸಸ್ಸು, ಇದು ಕೂಡ ಕರಾರುವಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವು ಜನ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಕ್ಯಾಸ್ಟ್ದೇನಿದೆ ಈಗ ಒಳ ಮೀಸಲಾತಿಗೆ ಬರ್ತಕ್ಕಂಥವೇನಿದ್ದಾವೆ ಆ ಕ್ಯಾಸ್ಟ್ ಅದನ್ನೇ ಸಪ್ರೇಟಾಗಿ ಒಂದು ಸೆನ್ಸಸ್ಸನ್ನು ಮಾಡಿಸ್ಬೇಕು 1 ತಿಂಗಳ ಒಳಗಡೆ ಅಂತೇಳಿ ಅದಕ್ಕೂ ಕೂಡ ಹಣನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು. ಅದಕ್ಕೇನೇನು ಸರ್ಕಾರಿ ಆದೇಶಗಳು ಬೇಕೋ ಅದನ್ನೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಿಂದ ಒಳ ಮೀಸಲಾತಿನೂ ಕೂಡ ನಾವು ಆದಷ್ಟು ಜಾಗ್ರತೆ 1-2 ತಿಂಗಳೊಳಗಡೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ.